ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ಸೂರ್ಯ ಮತ್ತು ಮೀನಾ ಇಬ್ಬರೂ ಕೂಡ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅವಾಗ ಹೇಳ್ತಾರೆ, ಆ್ಯನಿವರ್ಸರಿ ಅಲ್ವಾ ನಮ್ಮದು ಅಂತ ಹೇಳ್ತಾ ಇರ್ತಾರೆ. ಆಗ ಹೌದು, ನಮ್ಮ ಕಹಿ ಘಟನೆಗಳನ್ನ ನಾವು ನೆನ್ಪು ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳಿದಾಗ, ಹೌದು ನಾವು ಯಾವಾಗ ಫಸ್ಟ್ ಟೈಮ್ ನೀನು ಯಾವಾಗ ನನಗೆ ನೋಡಿದೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಆಗ ಮೀನಾ ಹೇಳ್ತಾಳೆ, ಅದೇ ಆವತ್ತು ಮಾರ್ಕೆಟಲ್ಲಿ ನೀವು ಅಟ್ಟಾಡಿಸ್ಕೊಂಡು ಹೊಡಿತಿದ್ರಲ್ಲ ರೌಡಿಗಳಿಗೆ, ಆವಾಗ ಅಂತ ಹೇಳ್ಬಿಟ್ಟು ನೆನ್ಪು ಮಾಡ್ಕೋತಾ ಇರ್ತಾರೆ. ಆಗ ಸೂರ್ಯ ಹೇಳ್ತಾನೆ, ಅದು ಯಾವಾಗ? ಓ, ಆ ಸಿಟಿ ಮಾರ್ಕೆಟಲ್ಲ ಅಂತ ಹೇಳಿದಾಗ, ಹೌದು ರೀ, ಅವತ್ತು ಹೆಂಗೆ ಹೊಡಿತಿದ್ರಿ ಗೊತ್ತಾ? ಅವತ್ತೇ ನಿಮಗೆ ಫಸ್ಟ್ ಟೈಮ್ ನೋಡಿದ್ದು. ಆವಾಗ ನೀವು ಹೊಡಿತಾ ಇರುವಾಗ ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಮೀನಾ. ಓ ಅದಾ, ಅವತ್ತು ಮಧ್ಯಾಹ್ನ ಒಂದು ಅಪರಿಚಿತ ಹೆಣ್ಣಿನ ಚೈನ್ ಕತ್ಕೊಂಡು ಹೋಗ್ತಾ ಇದ್ದ. ಅದನ್ನು ನಾನು ತಡೆದು ರಪ ರಪ ಅಂತ ಹೊಡಿತಾ ಇದ್ದೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅವತ್ತು ರಾತ್ರಿ ನಾನು ನೋಡಿದೆ ರೀ ಮತ್ತೆ ನಿಮ್ಮನ್ನು ಅಂತ ಹೇಳ್ತಾಳೆ ಮೀನಾ. ಕೇಳ್ತಾನೆ, ಯಾವಾಗ ಅಂತ ಕೇಳಿದಾಗ, ಅದೇ ರೀ, ಯೂನಿವರ್ಸಿಟಿ ಸರ್ಕಲಲ್ಲಿ ನಾನು ಹೂ ತೊಗೊಂಡು ಸೈಕಲಲ್ಲಿ ಬರುವಾಗ ನಿಮ್ಮ ಫ್ರೆಂಡು ಹೂ ತೊಗೊಂಡು ಚೆಲ್ಲಾಡ್ತಾ ಇದ್ರಲ್ಲ, ನಾನು ಆ ಟೈಮಲ್ಲಿ ನಾನು ಸೈಕಲ್ ಹೊಡ್ಕೊಂಡು ಬರ್ತಾಯಿದ್ದೆ, ಆವಾಗ ನಾನು ನಿಮ್ಮನ್ನು ನೋಡಿದೆ ಅಂತ ಹೇಳಿದಾಗ, ಆಗ ಸೂರ್ಯ ಹೇಳ್ತೇನೆ, ಓ ಆವಾಗ ಬಿಡು, ನಮ್ಮದು ಅವಾಗ ಗತ್ತೆ ಬೇರೆ ಇತ್ತು ಅಂತ ಹೇಳ್ತಾನೆ. ಮೀನಾ ಹೇಳ್ತಾಳೆ, ಓ ಆಯಿತು, ನನಗೆ ಯಾವಾಗ ನೀವು ಫಸ್ಟ್ ಟೈಮ್ ನೋಡಿದೆ ಹೇಳಿ, ಯಾವ ದಿನ ನೋಡಿದ್ರೆ ಅಂದಾಗ, ಅದೆಲ್ಲ ನೆನಪಿಲ್ಲ, ಆದರೆ ನೀನು ನೋಡಿದಾಗೆಲ್ಲ ಮಾಂಕಾಳಿ ಅಯ್ಯಾಳಿ ಅನ್ನೋ ಥರ ಇತ್ತು ಅಂದಾಗ, ನೀವು ನೋಡಿದ್ರಿ, ನನಗೆ ನೋಡಿದ್ದು ನಿಮಗೆ ನೆನಪೇ ಇಲ್ಲವಲ್ಲ ಅಂತ ಹೇಳ್ಬಿಟ್ಟು ಮೀನಾ ಕೋಪ ಮಾಡ್ಕೋತಾ ಇರ್ತಾಳೆ. ಕಡೆ ಮೀನಾ ಅಮ್ಮ ಬರ್ತಾರೆ. ಬಂದಾಗ ಅಮ್ಮ ಹೇಗಿದ್ದೀರ ಅಂತ ಕೇಳ್ತಾರೆ. ಆದರೆ ಶಾಂತಿ ಮಾತ್ರ, ಏನು ಇಷ್ಟು ದೂರ ಬಂದಿದ್ದೀರಾ, ಏನು ವಿಶೇಷ ಅಂದಾಗ, ಇಲ್ಲ ಮಗಳು ಅಳಿಯ ಮದುವೆಗೆ ಒಂದು ವರ್ಷ ಆಯ್ತಲ್ಲ, ಅದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಟೈಮಲ್ಲಿ ಕುಸುಮ ಅವರು ರೋಹಿಣಿಗೆ, ಯಾಕಮ್ಮ ರೋಹಿಣಿ ನಿಮ್ಮ ಅಪ್ಪಂಗೆ ಜೈಲಿಗೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ರೋಹಿಣಿ ತುಂಬಾ ಕೆಂಗಣ್ಣಿಂದ ನೋಡ್ತಾ ಇರ್ತಾಳೆ ಕೋಪ ಮಾಡಿಕೊಂಡು. ಶಾಂತಿ ಕೋಪ ಮಾಡಿಕೊಂಡು, ಅಮ್ಮ ಮಗಳಿಗೆ ಇನ್ನೊಬ್ರು ಮನಸ್ಸು ಉಸೂರು ಅನಿಸ್ಲಿಲ್ಲ ಅಂದರೆ ಇವ್ರು ಅಮ್ಮ ಮಗಳಿಗೆ ಇಬ್ರಿಗೂ ಸಮಾಧಾನ ಆಗಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾರೆ. ಆಗ ಮೀನಂಗೂ ಮತ್ತು ಅವ್ರ ತಾಯಿಗೂ ತುಂಬಾ ಬೇಜಾರಾಗುತ್ತೆ. ಮೀನಾ ಅಡುಗೆ ರೂಮಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆಗ ಶಾಂತಿ ಮತ್ತು ರೋಹಿಣಿ ಇಬ್ಬರು ಹೋಗಿ ಬೈತಾ ಇರ್ತಾರೆ. ಅಲ್ಲ, ನಮ್ಮ ಮನೆ ವಿಷಯ ಎಲ್ಲ ಹೋಗ್ಬಿಟ್ಟು ಬೇರೆಯವ್ರಿಗೆ ಯಾಕೆ ಹೇಳ್ತೀರಾ ನೀವು ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಆಗ ಮೀನಾ ಹೇಳ್ತಾಳೆ, ನಾನು ಊರಿಗೆಲ್ಲ ಹೋಗಿ ಬಂದಿಲ್ಲ ರೋಹಿಣಿ ಅಂತ ಹೇಳಿದಾಗ, ಆಗ ಶಾಂತಿ ಹೇಳ್ತಾಳೆ, ನೀವು ನಿಮ್ಮ ಮಿಡಲ್ ಕ್ಲಾಸ್ ಬುದ್ಧಿನೋ ಅಂತ ಹೇಳ್ಬಿಟ್ಟು ಹೇಳಿದಾಗ ಮೀನಂಗೆ ತುಂಬಾ ಕೋಪ ಬರುತ್ತೆ. ಆಗ ಅತ್ತೆ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರ್ಚಿ ತುಂಬಾ ಕೋಪ ಮಾಡ್ಕೋತಾಳೆ. ಕಿರ್ಚಿದ ತಕ್ಷಣ ರೋಹಿಣಿ ಮತ್ತು ಶಾಂತಿ ಇಬ್ಬರು ಕೂಡ ಶಾಕ್ ಆಗಿ ನಿಂತ್ಕೊಂಡ್ಬಿಡ್ತಾರೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗಂತ ಹೇಳ್ತಾ ನಾನು ಈ ಸಂಚಿಕೆನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.